3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. 3 ವರ್ಷದಿಂದ ಒಂದೇ ಮಾತು, ಇವತ್ತು ನಾಳೆ ವಿದ್ಯಾರ್ಥಿಗಳು ಸಾವು ಬದುಕಿನಲ್ಲಿ ಹೋರಾಡ್ತಿದ್ದಾರೆ. ಅವರ ಲೈಬ್ರರಿ PGP ಎಲ್ಲವನ್ನು ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಅಜ್ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ, ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ. ಅದಕ್ಕೆ ಸಾಕಾಗಿದೆ. ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ, ನೋಟಿಫಿಕೇಶನ್ ಆಗೋವರೆಗೆ ನಿಲ್ಲಿಸೋದಿಲ್ಲ. ಆಕಾಶ್ ಹಗರಣ ಮಾಡಕ್ಕೆ ಇವ್ರ ಕಡೆ ದುಡ್ಡು ಬರ್ತೈತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಹಗರಣ ಮಾಡಿದ್ರು, ಮೂಢ ಹಗರಣ ಮಾಡಿದ್ರು. ಮೀಡಿಯಾದವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಮುಖ್ಯವಾಗಿ ಅವರು ಮೀಡಿಯಾದವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಜನರಿಗೆ ಶಾರ್ಟ್ ಟರ್ಮ್ ಮೆಮರಿ ಐತಿ. ಎಲ್ಲರೂ ಅದನ್ನೇ ಮಾಡ್ಕೊತ ಬಂದಾರೆ. 224 ಜನ MLAಗಳನ್ನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವ್ರನ್ನ ಹೊರಗೆ ಹಾಕೋದು ನಮಗೆ ದೊಡ್ಡ ವಿಷಯ ಅಲ್ಲ. ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ ನೇಪಾಳ ಮಾಡಕ್ ನಮಗೂ ಇಷ್ಟ ಇಲ್ಲ. ಅದಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಮುಂದೊಂದು ಇಲ್ಲೇನಾದ್ರೂ ಹೆಚ್ಚ ಕಡಿಮೆ ಆಯ್ತು ಅಂತಂದ್ರೆ ಮುಂದಿನ ದಿನಮಾನದಾಗ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. 224 ಜನ ಏನು MLAಗಳು ಎಲ್ಲರನ್ನ ರೋಡಿಗೆ ತಂದು ನಿಂದಿರ್ತೀವಿ. ಇದು ಮಾತು ತಪ್ಪಿದ್ದಲ್ಲ. ಧಿಕ್ಕಾರ ಧಿಕ್ಕಾರ. 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. 3 ವರ್ಷದಿಂದ ಒಂದೇ ಮಾತು, ಇವತ್ತು ನಾಳೆ ವಿದ್ಯಾರ್ಥಿಗಳು ಸಾವು ಬದುಕಿನಲ್ಲಿ ಹೋರಾಡ್ತಿದ್ದಾರೆ. ಅವರ ಲೈಬ್ರರಿ PGP ಎಲ್ಲವನ್ನು ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಅಜ್ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ, ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ. ಅದಕ್ಕೆ ಸಾಕಾಗಿದೆ. ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ, ನೋಟಿಫಿಕೇಶನ್ ಆಗೋವರೆಗೆ ನಿಲ್ಲಿಸೋದಿಲ್ಲ. ಆಕಾಶ್ ಹಗರಣ ಮಾಡಕ್ಕೆ ಇವ್ರ ಕಡೆ ದುಡ್ಡು ಬರ್ತೈತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಹಗರಣ ಮಾಡಿದ್ರು, ಮೂಢ ಹಗರಣ ಮಾಡಿದ್ರು. ಮೀಡಿಯಾದವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಮುಖ್ಯವಾಗಿ ಅವರು ಮೀಡಿಯಾದವ್ರ ಮೈಂಡ್ ಡೈವರ್ಟ್ ಮಾಡ್ತಾರೆ. ಜನರಿಗೆ ಶಾರ್ಟ್ ಟರ್ಮ್ ಮೆಮರಿ ಐತಿ. ಎಲ್ಲರೂ ಅದನ್ನೇ ಮಾಡ್ಕೊತ ಬಂದಾರೆ. 224 ಜನ MLAಗಳನ್ನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವ್ರನ್ನ ಹೊರಗೆ ಹಾಕೋದು ನಮಗೆ ದೊಡ್ಡ ವಿಷಯ ಅಲ್ಲ. ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ ನೇಪಾಳ ಮಾಡಕ್ ನಮಗೂ ಇಷ್ಟ ಇಲ್ಲ. ಅದಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಮುಂದೊಂದು ಇಲ್ಲೇನಾದ್ರೂ ಹೆಚ್ಚ ಕಡಿಮೆ ಆಯ್ತು ಅಂತಂದ್ರೆ ಮುಂದಿನ ದಿನಮಾನದಾಗ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. 224 ಜನ ಏನು MLAಗಳು ಎಲ್ಲರನ್ನ ರೋಡಿಗೆ ತಂದು ನಿಂದಿರ್ತೀವಿ. ಇದು ಮಾತು ತಪ್ಪಿದ್ದಲ್ಲ. ಧಿಕ್ಕಾರ ಧಿಕ್ಕಾರ.